ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಬಂದು ನನ್ನ ಮಾರ್ಕೆಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಹುಟ್ಟಿದಾಗಿಂದನೂ ನಾನು ಮಾರ್ಕೆಟ್ಗೆ ಕರ್ಕೊಂಡೇ ಬಂದಿರಲಿಲ್ಲ, ಸಿಟಿ ಮಾರ್ಕೆಟ್ಗೆ. ಅದಕ್ಕೆ ಒಂದು ಸರಿ ಬೆಳಗ್ಗೆನೇ ಬಂದು ಮಾರ್ಕೆಟ್ ಎಲ್ಲ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಫಸ್ಟ್ ಟೈಮಾ? ಫಸ್ಟ್ ಟೈಮ್ ನನ್ನ ಮಗಳು ಮಾರ್ಕೆಟಿಂದ ಕೊಡ್ತಾ ಇದ್ದು. ಮೈಸೂರಲ್ಲೇ ಇದ್ದವಳು, ಸಿಟಿ ಮಾರ್ಕೆಟೇ ನೋಡಿರಲಿಲ್ಲ. ಫಸ್ಟು ಇರು ಫಸ್ಟ್ ಏನು ತಗೋಬೇಕು? ಬೇರೆ ಸೊಪ್ಪು ಬೇಕು. ಪಾಲಕ್ ಏನು ಸರ್? 10 ರೂಪಾಯಿ ಮೂರು ಹಾಕೊಟ್ಬಿಡಿ. ಅದನ್ನು ತಗೊಳ್ಳಿ ಸೊಪ್ಪು. ಎಷ್ಟಾಯಿತು? 30 ಅಲ್ವಾ? ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಇವ್ರನ್ನ. ಅಲ್ಲಿ ಐಟಮ್ಸ್ ಇದೆ, ಎಲ್ಲ ಎತ್ಕೊಡ್ಬೇಕು. ಇವಾಗ ಕಾರ್ಗೆ ಹಾಕಬೇಕು. ನೋಡ್ಬೇಕು, ರೋಡಲ್ಲಿ ನಿಂತವ್ರೆ. ರೋಡಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ ಅಷ್ಟು. ನೋಡಿ ಹೆಂಗೆ ಅಂತ ಹೇಳಿದ್ರು, ಕಾರಲ್ಲಿ ಬಂದು ಅರಸು ರೋಡಲ್ಲಿ ಹಾಕಿ ಆಮೇಲೆ ನಾವು ಒಳಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಯಾಕಂತ ಹೇಳಿದ್ರೆ ಈ ಬ್ಯಾಗ್ನ ಎತ್ಕೊಂಡೋಗಿ ಅಲ್ಲಿ ಇಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ, ತುಂಬ ಕಷ್ಟ ಆಗ್ಬಿಡುತ್ತೆ. ಸ್ಕೂಟ್ರಲ್ಲಿ ಬಂದು ಕಷ್ಟ ಆಗುತ್ತೆ. ಇದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ತರಕಾರಿ ಶಾಪಿಂಗ್ ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋದ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಬಂದಿದ್ದೀವಿ. ನಾನು ಸೆಟ್ ಮಸಾಲ ತೊಗೊಂಡಿದ್ದೆ, ನಾನು ಮತ್ತು ನನ್ನ ಚಿಕ್ಕ ಮಕ್ಕಳು ತಿನ್ನೋಣ ಅಂತ ಹೇಳ್ಬಿಟ್ಟು. ಮತ್ತು ನನ್ನ ದೊಡ್ಡ ಮಗಳು ಬಂದು ಮಸಾಲ ದೋಸೆ ತೊಗೊಂಡಿದ್ಲು. ಅದಾದಮೇಲೆ ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟು. ಗೈಸ್, ನಾನು ಬಂದು ಮಕ್ಕಳನ್ನ ಮಾರ್ಕೆಟ್ಗೆ ಏನು ಕರ್ಕೊಂಬರ್ತಿರಲಿಲ್ಲ ಅಂತ ಹೇಳಿದ್ರೆ ತುಂಬ ರಶ್ ಇರುತ್ತೆ. ಆದ್ದರಿಂದ ನಾನು ಮಕ್ಕಳನ್ನ ಮಾರ್ಕೆಟ್ಗೆ ಕರ್ಕೊಂಡು ಬರ್ತಾ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಪಾಪ ಹಿಂಸೆ ಆಗಬಾರ್ದು, ತಳ್ಳಾಡೋದು ನೂಗಾಡೋದೆಲ್ಲ ಮಾಡ್ತಾರಲ್ಲ. ಏನಾದ್ರು ಬೇಕಂತ ಹೇಳಿದ್ರೆ ನಾನೇ ಬಂದು ತೊಗೊಂಡೋಗ್ಬಿಡ್ತಾ ಇದ್ದೆ. ಅಲ್ಲಿಂದ ನಾವು ಹೊರಟಿದ್ದು ಡ್ರೈ ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಶಾಪ್ನ ಹುಡ್ಕೊಂಡು ಬಂದು. ಇದು ಬಂದು ಸಂತೆಪೇಟೆಯಲ್ಲಿರೋದು. ಈ ಶಾಪಲ್ಲಿ ನಂಗೆ ಏನೇನು ಬೇಕಿತ್ತು ಎಲ್ಲನೂ ಸಿಕ್ತು. ಅದಲ್ಲದೆ ಸ್ವಲ್ಪ ಹೊಸ ಐಟಮ್ಸ್ ಎಲ್ಲ ನೋಡ್ತಾ ಇದ್ದೆ, ಏನೇನಿದೆ ಅಂತ ಹೇಳ್ಬಿಟ್ಟು. ತುಂಬ ವೆರೈಟೀಸ್ ಏನೇನೋ ಇತ್ತು ಗೈಸ್. ಅಲ್ಲಿ ಬಂದು ಕಲಾಂಜಿ ಅಂತ, ಆನಿಯನ್ ಸೀಡ್ಸ್ ಅಂತೆ. ಅದನ್ನ ಹೇರ್ ಆಯಿಲ್ ಒಳಗಡೆ ಬಾಯ್ಲ್ ಮಾಡಿ ಹಾಕ್ಬೋದಂತೆ ಹೇರ್ಗೆ. ಸರ್ ಇದೇನಿದು? ಕಲಾಂಜಿನ ಇದು ಆನಿಯನ್ ಸೀಡ್ಸ್ ಹೇಳಿದ್ರಲ್ಲ, ಇದೇನಕ್ಕೆ ಯೂಸ್ ಮಾಡ್ತಾರೆ? ಹೇರ್ ಆಯಿಲ್ ಒಳಗಡೆ ಹಾಕ್ಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಹಾಕ್ತಾರೆ. ಡ್ರೈ ಫ್ರೂಟ್ಸ್ ಏನೇನು ಬೇಕು ಎಲ್ಲ ತೊಗೊಂಡು ಇಲ್ಲಿಂದ ಹೊರಟು ಸ್ವಲ್ಪ ಫ್ರೂಟ್ಸ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮತ್ತೆ ಮಾರ್ಕೆಟ್ ಒಳಗಡೆ ಹೋಗಿ ಯಾವ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ತೊಗೊಂಡು ಮತ್ತೆ ಮನೆಗೆ ಹೊರಟು ಗೈಸ್. ಹಲೋ ಗೈಸ್, ಈಗ ಮನೆಗೆ ಹೋಗ್ತಿದ್ದೀವಿ. ಅಯ್ಯಪ್ಪ ಸುಸ್ತಾಗೋಯ್ತು. ಅಮ್ಮ ಡ್ರೈವ್ ಮಾಡ್ತಿದ್ದಾರೆ. ಹೋಗಿದ್ ಬರೋಷ್ಟ್ರಲ್ಲಿ ಸುಸ್ತಾಗೋಯ್ತು. ನೀರ್ ಬಾಟ್ಲು ಬೇರೆ ಕೆಳಗೆ ಹೊಂಟೋಗೈತೆ, ಎತ್ಕೊಳಕ್ಕೆ ಆಯ್ತಿಲ್ಲ ಅಲ್ವಾ ಮಮ್ಮಿ? ನೀರ್ ಬಾಟ್ಲು ಇಲ್ಲ ಒಳಗೊಂಟೋಗೈತೆ. ಮೊದ್ಲೇ ಬ್ಯಾಗ್ ಒಳಗೆ ಹಾಕೋಬಿಟ್ಟಿದ್ವಿ ಬಾಟ್ಲುನ. ಆಮೇಲೆ ಇಲ್ಲಿ ಇಷ್ಟೊಂದು ಸಾಮಾನು ಹೆಂಗ್ ಕುತ್ಕೊಳ್ಳೋದು. ಆಮೇಲೆ ಅಮ್ಮಿಗೆ ಹೋಯ್ತಾ ಇದ್ದೀವಿ. ಅಮ್ಮಿ ಯಾರು ಓಡಿದು? JLB ರೋಡಲ್ಲಿ ಹೋಯ್ತಾ ಇದ್ದೀವಿ ಅಂತ. ಸರಿ ಬಾಯ್, ಮನೆಗೆ ಹೋಗ್ಬಿಟ್ಟು.
ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಶುಂಠಿ, 4 ಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವೀಟ್ ಪೊಟೆಟೊ, ಸ್ವೀಟ್ ಪೊಟೆಟೊ ತಾನೆ, ಸ್ವೀಟ್ ಪೊಟೆಟೊ, ಕರ್ಬೇವಿನ ಸೊಪ್ಪು, ಏನಿದು ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ನನ್ನ ಮಗಳಿಗಂತೂ ಟಾಸ್ಕ್ ಕೊಟ್ಟಿದ್ದೆ ಗೈಸ್, ಎಲ್ಲ ಹೇಳಿಬಿಟ್ಟು ಸಪ್ರೇಟ್ ಮಾಡಿ ಎತ್ತಿಡಬೇಕು ಅವಳು ಅಂತ. ಅದನ್ನು ಮಾಡ್ತಾಯಿದ್ಲು ಪಾಪ. ಅದನ್ನೆಲ್ಲ ಮಾಡಿ ಎತ್ತಿಟ್ಟ ಮೇಲೆ ನಾನು ಸೊಪ್ಪೆಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ವೀಕ್ಲಿ 1 ಟೈಮ್ ಈ ಥರ ಎಲ್ಲ ಮಾಡಿಬಿಟ್ರೆ ವೀಕ್ ಫುಲ್ಲು ಟೆನ್ಷನ್ ಇರಲ್ಲ. ಏನೇನು ಎಲ್ಲೆಲ್ಲಿರುತ್ತೆ ಅಂತ ಬೇಗ ಗೊತ್ತಿರುತ್ತೆ, ಬೇಗ ಸಿಕ್ಬಿಡುತ್ತೆ ಗೈಸ್. ಇವಾಗ ನಾವು ಹೀಗೆ ಬಂದಿದ್ದೀವಿ. ಏನೇನು ಮನೆಗೆ ಬಂದೋ, ಏನೇನು ಐಟಮ್ಸ್ ಎಲ್ಲ ತಂದಿದ್ದೋ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅದರಲ್ಲಿ ಕೆಲವೊಂದು ನಾನು ಫಸ್ಟ್ ಟೈಮ್ ತಂದಿರೋದು ಅದನ್ನ ತೋರಿಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಇದೇನು ಬೀಟ್ರೋಟ್ ದಂಟಂತೆ. ನಾನು ಯೂಸೇ ಮಾಡಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಬೀಟ್ರೋಟ್ ದಂಟು ಅಂತ ಹೇಳಿದ್ರು. ಇದು ತುಂಬ ಒಳ್ಳೆಯದು ಅಂತ ನೋಡಿದ್ದೆ ನಾನು. ಅದು ಮತ್ತು ಇದು ಮಕ್ಕಳಿಗೆ ಅಂತ ಒಂದೆಲ್ಗ ಸೊಪ್ಪು ತಗೊಂಡೆ. ಮಾರ್ಕೆಟಲ್ಲಿ ಯಾವ ಸೊಪ್ಪು ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಸೊಪ್ಪು ಸಿಕ್ತು ನನಗೆ. ಒಂದೆಲ್ಗ ಸೊಪ್ಪು ಮತ್ತು ಇದು ಯಾವುದೋ ಸೊಪ್ಪು ಹೇಳಿದ್ರು, ಇದು ಮಸ್ಸೊಪ್ಪಿಗೆ ಹಾಕಿ ಅಂತ ಹೇಳಿದ್ರು. ಇದನ್ನ ನಾನ್ ವೆಜ್ಗೂ ಹಾಕ್ತಾರೆ. ಇದೇನು ಸೊಪ್ಪು ಅಂತ ನನಗೆ ಗೊತ್ತಿಲ್ಲ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದಾದಮೇಲೆ ಇನ್ನೊಂದು ಸೊಪ್ಪು ಹೇಳಿದ್ರು ಗೈಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ಯಾವುದೋ ಸೊಪ್ಪು ಹೇಳಿದ್ರು, ಬಸಳೆ ಸೊಪ್ಪು ಅಂತೆ. ಇದನ್ನ ಹಾಕಿ ಮಸ್ಸೊಪ್ಪು ಮಾಡ್ಬೋದು ಅಂತ ಹೇಳಿದ್ರು. ಬಸಳೆ ಸೊಪ್ಪು ಅಂತೆ ಗೈಸ್. ಇದು ದಪ್ಪ ಇದೆ ನೋಡಿ. ಇದು ತಂದೆ ಬಸಳೆ ಸೊಪ್ಪು ಅಂತ. ಇದ್ರಲ್ಲಿ ಏನು ಮಾಡ್ಬೋದು ಅಂತ ಗೊತ್ತಿಲ್ಲ. ಮಸ್ಸೊಪ್ಪು ಹಾಕಿ ಅಂತ ಹೇಳಿದ್ರು. ಮಸ್ಸೊಪ್ಪು ಸಾಂಬಾರು ಮಾಡ್ಬೇಕಂತ ಇದ್ದೀನಿ. ಇಷ್ಟೊಂದು ಸೊಪ್ಪು ಹಾಕಿ ಮಸ್ಸೊಪ್ಪು ಮಾಡೋದ? ಬಸಳೆ ಸೊಪ್ಪು ಮತ್ತು ಚಿಕ್ಕಿ ಸೊಪ್ಪು, ಕರೆಕ್ಟು. ಇದು ಚಿಕ್ಕಿ ಸೊಪ್ಪು ಅಂತ ಹೇಳಿದ್ರು. ಇವಾಗ ಎಲ್ಲ ಮಾಡ್ಬೇಕು. ಸೊಪ್ಪು ಹಂಗೆ ತಿನ್ನಕ್ಕೆ ನಂಗೆ ಆಗಲ್ಲ, ಅದಕ್ಕೆ ಮಸ್ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ. ಮಸ್ಸೊಪ್ಪು ಮಾಡ್ತೀನಿ ಇದರಲ್ಲಿ. ಬಂದು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಟು ಮಕ್ಕಳಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಡ್ತಾ ಇದ್ದೆ ಗೈಸ್. ಈ ಥರ ತಿನ್ನೋಕ್ಕೆ ನನಗಿಷ್ಟ. ಹೀಗೆ ಕಟ್ ಮಾಡಿಬಿಟ್ಟು ತಿಂತೀನಿ. ನನ್ನ ದೊಡ್ಡ ಮಗಳನ್ನೂ ಅಷ್ಟೇ ಹಂಗೆ ಕೊಟ್ಟೆ. ನನ್ನ ಚಿಕ್ಕ ಮಗಳಿಗೆ ಈ ಥರ ಕೊಟ್ಟರೆ ಬೀಳಿಸ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಮ್ಯಾಂಗೋನೂ ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟು ಎರಡನ್ನೂ ಕಟ್ ಮಾಡಿಬಿಟ್ಟು ಕೊಟ್ಟೆ. ಲಿಶಿಗೆ ಎಲ್ಲ ಕಟ್ ಮಾಡಿ ಕೊಟ್ಟೆ, ಅವರು ತಿಂತಾಯಿದ್ರು. ಅದಾದಮೇಲೆ ಮನೆ ಕೆಲಸ ಎಲ್ಲ ಪೆಂಡಿಂಗ್ ಇತ್ತಲ್ಲ, ಅದನ್ನೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಕಾಂಪೌಂಡು ಎಲ್ಲ ತೊಳಿತಾ ಇದ್ದೆ. ಕಾಂಪೌಂಡು ಮತ್ತು ಸ್ಟೆಪ್ಸ್ ಎಲ್ಲ ವಾಶ್ ಮಾಡಿದೆ. ಮಧ್ಯಾಹ್ನ ಲಂಚ್ ಏನೂ ಮಾಡಲಿಲ್ಲ ಗೈಸ್, ಸ್ವಲ್ಪ ರೆಸ್ಟ್ ಮಾಡಿದೋ. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡಿ, ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ ತಿಂದಿದ್ವಲ್ಲ, ಏನು ಹೊಟ್ಟೆ ಹಶ್ವು ಅಂತ ಅನ್ನಿಸ್ಲಿಲ್ಲ. ದೋಸೆನೂ ತಿನ್ಕೊಂಡು ಬಂದಿದ್ವಲ್ಲ. ಅದಾದಮೇಲೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಮಾಡಿ ಒಂದು 10 ಮಿನಿಟ್ಸ್ಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಯಾರವ ನಿಮಗೆ ಜುಟ್ಟಾಗಿ ಕೊಟ್ಟಿದ್ದು? ಇಲ್ಲಿ ತೋರಿಸು, ನಿನ್ನ ಜುಟ್ಟು ತೋರಿಸು, ತೋರಿಸಿ. ಯಾರ ಕೊಟ್ಟಿದ್ದು? ಲಾಸ್ಯ. ಯಾರು? ಅಕ್ಕ. ಲಾಸ್ಯ ಅಕ್ಕ ಅಂತ ಹೇಳ್ಬೇಕು. ನೀನು ಹಾಕೊಟ್ಟಿದ್ದು. ಸಿಂಬ ಸೆಕೆಂಡ್ ಕೊಡು ಬಾಲಿ. ಏ ಅಯ್ಯೋ ರಾಮ, ನೋಡಿ ಗೈಸ್, ಮೊನ್ನೆ ಎಲ್ಲ ಗಲೀಜು ಮಾಡ್ತಾನೆ ಹಿಂಗೆ ಫುಲ್ಲು. ಮುಖ ಒರೆಸ್ಕೊತಾರೆ. ಒದ್ದೆ ಅದ, ವಾಕಿಂಗ್ ಹೋಗಿದ್ದ, ಫುಲ್ಲು ಒದ್ದೆ ಆಗ್ಬಿಟ್ಟು ಬಂದವನೇ. ಹಾಯ್ ಗೈಸ್, ಮತ್ತೆ ನಾನು ಕಿಚನಲ್ಲಿ ಸಿಗ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಇವಾಗ ಏನಾದರೂ ಮಾಡೋಣ ಮಕ್ಕಳಿಗೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಅಂದ್ಕೊಂಡಿದ್ದೆ. ತುಂಬ ದಿನ ನನಗೂ ಶಾವಿಗೆ ಮತ್ತು ಕಾಯಿ ಹಾಲು ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಶಾವಿಗೆ ಕಾಯಲ್ಲಿ ಚಿಕನ್ ಸಾಂಬಾರು ಮತ್ತು ಇನ್ನೇನು ಇಲ್ಲ ಅಷ್ಟೇ ಸ್ಪೆಷಲ್ಲು. ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಸಂಜೆಯಿಂದ ಕಾಫಿ ಕುಡಿದಿಲ್ಲ, ಸ್ವಲ್ಪ ಟಯರ್ಡ್ ಫೀಲ್ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು ಕಾಫಿಗೆ ಇಡ್ತಾಯಿದ್ದೀನಿ.
ಕಾಫಿ ಕುಡಿಯೋಣ ಅಂತ. ಬೇಗ ಫಸ್ಟ್ ಚಿಕನ್ ಸಾಂಬಾರು ಮಾಡೋಣ ಗೈಸ್. ಮೈಕ್ ಹಾಕಿದ್ದೆಲ್ಲ ನಾನು, ಆ ಮೈಕ್ದು ಚಾರ್ಜ್ ಮೋಸ್ಟ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟಿತ್ತು ಅಂತ ಅನಿಸ್ತಿದೆ, ಖಾಲಿ ಆಗಿದೆ. ಅದರಿಂದ ನಾನು ಎಷ್ಟು ಮಾತಾಡಿದ್ದೀನಿ, ಯಾವ ವಾಯ್ಸು ನಂದು ರೆಕಾರ್ಡ್ ಆಗಿಲ್ಲ. ಆಮೇಲೆ ಚೆಕ್ ಮಾಡ್ತಾಯಿದ್ದೀನಿ ಎಡಿಟಿಂಗ್ ಮಾಡುವಾಗ, ಯಾವ ವಾಯ್ಸು ರೆಕಾರ್ಡ್ ಆಗಿಲ್ಲ. ಅದರಿಂದ ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫುಲ್ಲು ಹೆಕ್ಟಿಕ್, ಒಂಥರ ಬ್ಯುಸಿ ಡೇ ಥರ ಇತ್ತು. ತುಂಬ ಚೆನ್ನಾಗಿತ್ತು ಡೇ, ಒಳ್ಳೆ ಡೇ ಸ್ಪೆಂಡ್ ಆಯಿತು. ಡ್ರೈ ಫ್ರೂಟ್ಸ್ ಏನು ತಂದಿದ್ದೆ ನಾನು ಅದನ್ನೆಲ್ಲ ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಮಾರ್ನಿಂಗ್ ಇದ್ದು ಮಕ್ಕಳಿಗೆ ಗ್ರೈಂಡ್ ಮಾಡಿ ಹಾಲು ಜೊತೆ ಕೊಡೋಣ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಆ ಶಾವಿಗೆಗೆ ಅಂತ ರೆಡಿ ಮಾಡೋಕ್ಕಿಟ್ಟೆ ಮಕ್ಕಳಿಗೆ ಊಟಕ್ಕೆ. ಶಾವಿಗೆ ಮಾಡಿ, ಕುಳಿ ಸಾಂಬಾರು ಮಾಡಿ, ಕಾಯಿ ಹಾಲು ಮಾಡಿದ್ದೆ. ನೋಡಿ ನನ್ನ ವಿಡಿಯೋ ಒಂದು ಫಾಸ್ಟ್ ಫಾರ್ವರ್ಡಲ್ಲಿದ್ದಿಲ್ಲ, ಅದು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಹೇಳಿದ್ರೆ, ಇಷ್ಟೇ ಫಾಸ್ಟಾಗಿ ಕೆಲಸ ಮುಗಿದೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಪ್ಪ ಅಂತ ಅನ್ನಿಸ್ತಾ ಇದೆ. ನಂದು ಕುಕ್ಕಿಂಗ್ ಎಲ್ಲ ಮುಗಿಸ್ದೆ ಗೈಸ್. ಕಾಯಿ ಹಾಲು ಶಾವಿಗೆ ತುಂಬ ದಿನ ಆದಮೇಲೆ ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.